ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ಈ ನಿಮ್ಮ ಸೀತಾಳ ನಮಸ್ಕಾರಗಳು. ನಾನು ನಿನ್ನೆ ಪರಿಚಯ ಮಾಡ್ಕೊಳ್ಳೋಕ್ಕಾಗಿಲ್ಲ. ನನ್ನ ಹೆಸರು ಸೀತಾ. ನಾನು ನಿಮ್ಮ ಒಂದು ಜೊತೆ ಸದಾ ದಿನಗಳು ನನ್ನ ದಿನಚರಿಯೊಂದಿಗೆ ನಾನು ನಿಮ್ಮ ಜೊತೆ ಇರ್ತೇನೆ. ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ, ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಇದ್ದರೆ ನಾನು ಎಷ್ಟೇ ಕಷ್ಟ ಬಂದರೂ ಸಹ ಸಂಸಾರದಲ್ಲಿ ನಾನು ಅದನ್ನು ಒಂದು ಸರಿದೂಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ನನ್ನ ಧನ್ಯವಾದಗಳು. ಅಯ್ಯೋ, ಸಂಜೆ ಆಗ್ಬಿಟ್ಟಿದೆ, ಮನೆಗೆ ಹೋಗಬೇಕು. ಚಿಂಟು ಬಂದಿರ್ತಾನೆ ಸ್ಕೂಲಿಂದ. ಅತ್ತೆ ಏನು ಮಾಡ್ತಾ ಇದ್ದಾರೋ ಏನೋ. ಮನೆಗೆ ಹೋಗ್ತೀನಿ ಈಗ. ಚಿಂಟು, ನೀನು ಕುರ್ಕುರೆ ಕೊಡ್ಸಿದ್ದೀನಿ, ಹೇಳಕ್ಕೆ ಹೋಗಬೇಡ. ಯಾಕಂದ್ರೆ ಎಲ್ಲರೂ ಕುರ್ಕುರೆ ಕೊಡಿಸ್ಬೇಡಿ ಅಂತಿದ್ರು. ನಾನೇನೋ ನನ್ನ ಮಗ ಆಸೆ ಪಟ್ಟಿದ್ದಾನೆ ಅಂತ ಕೊಡ್ಸಿದ್ದೀನಿ. ಯಾರಿಗೂ ಹೇಳಕ್ಕೆ ಹೋಗಬೇಡ ಚಿಂಟು. ತಿಂದಿದ್ದಾಯ್ತಲ್ಲ, ಪೇಪರ್ ಎಲ್ಲ ಎತ್ತಿ ಬಿಸಾಡ್ಬಿಡು ನಿಮ್ಮ ಅಮ್ಮ ಬರೋಷ್ಟೊತ್ತಿಗೆ. ಇಲ್ಲ ಅಜ್ಜಿ, ನಾನು ಹೇಳಕ್ಕೆ ಹೋಗಲ್ಲ. ಪೇಪರ್ ಬಿಸಾಕಿದ್ದಾಗೋಯ್ತು, ಆಚೆ ಬಿಸಾಡ್ಬಿಟ್ಟೆ. ಚಾಕ್ಲೇಟ್ ಒಂದೇ ಒಂದು ಪೇಪರ್ ಆಯ್ತು ಅಷ್ಟೇ. ಚಾಕ್ಲೇಟ್ ಒಂದೇ ತಾನೆ, ಏನು ಮಾತಾಡಲ್ಲ ಬಿಡಜ್ಜಿ. ಅಮ್ಮ ಚಾಕ್ಲೇಟ್ ಆದರೆ ಕೊಡ್ತಾರೆ, ಆದರೆ ಕುರ್ಕುರೆ ಅಂದರೆ ಬೈತಾರೆ ಅಜ್ಜಿ. ಹೌದು ಚಿಂಟು, ಕುರ್ಕುರೆ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು. ಯಾವಾಗ ಅಪರೂಪಕ್ಕೆ ಒಂದ್ಸಲ ತಿಂದರೆ ಪರವಾಗಿಲ್ಲ, ಯಾವಾಗ ತಿನ್ನಬೇಡ. ನಾನು ಎಷ್ಟೋ ಸಲ ಯಾರು ಹೇಳೋದನ್ನ ಕೇಳಿದ್ದೀನಿ, ಕುರ್ಕುರೆ ತಿನ್ನೋದು ಒಳ್ಳೆಯದಲ್ಲ ಅಂತ. ಆಯ್ತಾ ಮೊಮ್ಮಗನೇ? ಅತ್ತೆ ಕಾಫಿ ಕೇಳಿದ್ರಲ್ಲ, ತಗೊಳ್ಳಿ, ಇಲ್ಲಿ ದಿವಾನ್ ಮೇಲೆ ಇಟ್ಟಿದ್ದೀನಿ ಕಾಫಿನ. ಕಾಫಿ ಕುಡ್ಕೊಂಡು ಎತ್ತೆ ತಣ್ಣಗಾಗ್ಬಿಡುತ್ತೆ. ಆಯ್ತು ಬಿಡು, ಕುಡಿತೀನಿ ನಾನು. ನೀನು ಅಲ್ಲಿ ಇಟ್ಬಿಟ್ಟು ಹೋಗು, ಬೇಗ ಬೇಗ ಅಡುಗೆ ಮಾಡು. ಆಯ್ತು ಅತ್ತೆ, ಏನು ಸಾಂಬಾರು ಮಾಡಲಿ? ಸಾಂಬಾರ್ಗೆ ಏನಿಲ್ಲಲ್ಲ, ಬರೀ ಒಂದೆರಡು ಅವರೆಕಾಯಿ ಇಟ್ಟು ಸುಲಿದಿಟ್ಟಿದ್ದೀನಲ್ಲ. ಏನು ಸಾಂಬಾರು ಮಾಡಲಿ? ಬಸ್ಸಾರು ಮಾಡಲಾ, ಹುಳಿ ಸಾರು ಮಾಡಲಾ ಅತ್ತೆ? ಈಗ ಅವರೆಕಾಳು ಸುಲಿದಿಟ್ಟಿದ್ದೀನಿ ಅಲ್ವಾ, ಅವರೆಕಾಳು ಸಾಂಬಾರಲ್ಲಿ ಸಬ್ಸಾರು ಮಾಡ್ಬಿಟ್ಟು, ಬಸ್ಸಾರು ಬೇಡ, ಹುಳಿ ಸಾರು ಬೇಡ, ಚೆನ್ನಾಗಿರುತ್ತೆ. ಸಬ್ಸಾರು ಮಾಡಿ ಸ್ವಲ್ಪ ಸೊಪ್ಪಿಗೆಲ್ಲ ಈರುಳ್ಳಿ ಜಾಸ್ತಿ ಹಾಕಿ, ಸ್ವಲ್ಪ ಕೊಬ್ಬರಿ ತುರಿ ಹಾಕಿ, ಅದನ್ನು ಒಗ್ಗರಣೆ ಕೊಟ್ಟು ಒಂದು ರುಚಿಯಾಗಿ ಮಾಡು. ಒಂದು ಎರಡು ಬೋಂಡ ಮಾಡು ಸಾಕು. ಆಯ್ತು ಅತ್ತೆ, ಮಾಡ್ತೀನಿ. ಚಿಂಟು, ಓದ್ಕೊಂತೀರ ಏನು ನೀನು? ಆಟ ಆಡಕ್ಕೆ ಹೋಗ್ತಾ ಇದ್ದೀಯ ಈಗ? ಓದ್ಕೊಂಡು ನೋಡಿ, ಆಟ ಆಡೋದು ಸಾಕು ನೀನು. ಇಲ್ಲ ಅಮ್ಮ, ಸ್ವಲ್ಪ ಹೊತ್ತಷ್ಟೇ ಆಟ ಆಡ್ಕೊಂಡು ಬಂದ್ಬಿಡ್ತೀನಿ ನಾನು. ಜಾಸ್ತಿ ಹೊತ್ತು ಇರಲ್ಲ ಅಮ್ಮ, ಅವರು ಎಲ್ಲ ಬರ್ಕೊಬೇಕಲ್ಲ ಹೋಮ್ವರ್ಕು. ನಾನು ಹೋಮ್ವರ್ಕ್ ಬರೆಯೋದೈತೆ, ಬೇಗ ಬಂದ್ಬಿಡ್ತೀನಿ ಅಮ್ಮ. ಪ್ಲೀಸ್ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಹ್ಞೂ ಅಂತ ಹೇಳಮ್ಮ. ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಮ್ಮ. 20 ನಿಮಿಷ ಅಷ್ಟೇ ಅಮ್ಮ. ನಾನು ಬಂದು ಆಮೇಲೆ ಮುಗಿಸಿದ್ಮೇಲೆ ಊಟ ಕೊಡುವಂತೆ ಅಮ್ಮ. ಸರಿ, ಬೇಗ ಹೋಗಿ ಬೇಗ ಬಂದ್ಬಿಡು ಆಯಿತಾ? ಹೆಚ್ಚಿಗೆ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಎಲ್ಲೆಲ್ಲ ಹೋಗ್ಬೋಡ, ಇಲ್ಲೇ ಮನೆ ಹತ್ರದಲ್ಲೇ ಆಟ ಆಡ್ಕೊ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಮಗ ಚಿಂಟುನ. ಅವನು ತುಂಬಾ ಒಂದು ತರಲೆ, ಆದ್ರೂ ಸಹ ನನಗೆ ನನ್ನ ಮಗನ ಕಂಡ್ರೆ ತುಂಬ 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 ಇಷ್ಟ. ನನ್ನ ಮಗ ಅಂದರೆ ನನಗೆ ಪ್ರಾಣ, ನನ್ನ ಮಗ ಅಂದರೆ ನನ್ನ ಜೀವ ಅಂತಲೇ ಹೇಳ್ಬೋದು. ಮಗಳು ನನ್ನ ಇಷ್ಟನೇ, ಮಗನು ಆದರೆ ನಾನು ಜಾಸ್ತಿ ಪ್ರೀತಿ ಮಾಡೋದು. ಮಗನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಏನು ಮಾಡೋದು, ನನಗೆ ನಮ್ಮ ಒಂದು ಅಪ್ಪಾಜಿ ಥರನೇ, ಅಪ್ಪಾಜಿನೇ ನೆನಪಾಗ್ತಾರೆ. ಹಾಗಾಗಿ ನನ್ನ